ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪುತ್ತೂರಿನ ಎಸಿ ಸ್ಟೆಲ್ಲಾ ವರ್ಗೀಸ್ ರವರು 3ನೇ ಬಾರಿಗೆ ಗಡೀಪಾರು ಆದೇಶ ಮಾಡಿದ್ದಾರೆ. 3ನೇ ಬಾರಿಗೆ ಗಡೀಪಾರು ಆದೇಶ ಮಾಡಿದ ಕೂಡಲೇ 17 ತಾರೀಕಿಗೆ ನಿನ್ನೆ ಮಹೇಶ್ ಶೆಟ್ಟಿ ಅವರ ಮನೆಗೆ 2.25 ಗಂಟೆಗೆ ಇಡೀ ಪೊಲೀಸ್ ದಂಡೆ ಮಹೇಶಣ್ಣನ ಮನೆಗೆ ಹೋಗಿದೆ. ಯಾಕೆಂದರೆ ಮೊದಲನೇ ಬಾರಿ ಸ್ಟೆಲ್ಲಾ ವರ್ಗೀಸ್ ರವರು ಈ ಒಂದು ಗಡೀಪಾರು ಆದೇಶ ಮಾಡುವಾಗ 55A B ಗೊತ್ತಿಲ್ಲದೆ ಏಕಾಏಕಿ ಆದೇಶ ಮಾಡಿರುವಾಗ ಕೋರ್ಟ್ ಕೇಳಿತ್ತು, ನೀವು 55A ಅಡಿಯಲ್ಲಿ ಈ ಗಡೀಪಾರು ಆದೇಶ ಮಾಡಿದ್ದೀರಾ ಅಥವಾ 55B ಅಡಿಯಲ್ಲಿ ಅಂತ ಪ್ರಶ್ನೆ ಕೇಳಿದರು. 55A ಅಂದರೆ ಒಂದು ವ್ಯಕ್ತಿಯನ್ನು ನೋಡುವಾಗ ಇಡೀ ಸಮಾಜ ಅವರನ್ನು ಎದುರಿ ಓಡಬೇಕು. ಯಾಕೆಂದರೆ ಅವರು ಕೊಲೆ ಪಾತಕಿ ಆಗಿರಬೇಕು, ರಕ್ತ ಹರಿಸಬೇಕು ಅಂತ ಒಂದು ವ್ಯಕ್ತಿ ಆಗಿರಬೇಕು. 55B ಅಂದರೆ ಒಂದು ವ್ಯಕ್ತಿ ಭಾಷಣ ಮಾಡಿಕೊಂಡು ದೊಂಬಿ ಎಬ್ಬಿಸಿಕೊಂಡು ಗಲಾಟೆ ಮಾಡಬೇಕು. ಹಾಗಾಗಿ ಸ್ಟೆಲ್ಲಾ ವರ್ಗೀಸ್ ರವರಿಗೆ ಮೊದಲನೇ ಬಾರಿ ಭಂಗಾಯಿತು. ಕೋರ್ಟ್ ಪುನಃ ಕೇಳಿತು, ಇದು ಎಕ್ಸ್ಪ್ಲನೇಷನ್ ಕೊಡಬೇಕಂತ. ಎಕ್ಸ್ಪ್ಲನೇಷನ್ ಕೊಡಬೇಕು ಹೇಳುವಾಗ ನಮ್ಮ ಇಲ್ಲಿನ ವಕೀಲರು ವಾಸು ಪೂಜಾರಿ ಅವರು ಆ ಪುತ್ತೂರಿನ ಕೋರ್ಟಿಗೆ ಹೋಗಿ ಅಬ್ಜೆಕ್ಷನ್ ಹಾಕಿದ್ರು. ಆ ಅಬ್ಜೆಕ್ಷನ್ ಅನ್ನು ಬದಿಗಿಟ್ಟು ಪುನಃ ಸ್ಟೆಲ್ಲಾ ವರ್ಗೀಸ್ ರವರು 55A ಅಲ್ಲಿ ಕೊಂಡೋದಾಗ ಪುನಃ ಕೋರ್ಟ್ ಅವರಿಗೆ ಇದನ್ನು ಅಬ್ಜೆಕ್ಷನ್ ನೀವು ಇದಕ್ಕೆ ಕೊಡಲಿಲ್ಲ, ಅಟ್ಯಾಚ್ ಮಾಡಲಿಲ್ಲ ಅಂತ ಪುನಃ 2ನೇ ಸಲ ಮುಖಭಂಗ ಮಾಡಿತು. ಈಗ 3ನೇ ಸಲ ಸ್ಟೆಲ್ಲಾ ವರ್ಗೀಸ್ ರವರು ಪುನಃ ಇದೇ 55A ಅಲ್ಲಿ ಕೊಂಡೋಗಿ ಮಹೇಶ್ ಅಣ್ಣನನ್ನು ಗಡೀಪಾರು ಮಾಡಲಿಕ್ಕೆ ಹೊರಟಿದ್ದಾರೆ. ಮೊದಲನೇ ಬಾರಿ ಗಡೀಪಾರಾಗಿ ಆದೇಶ ಮಾಡುವಾಗ 19/9/2025 ಮಹೇಶ್ ಶೆಟ್ಟಿ ಮನೆಗೆ 5.25 ಗಂಟೆಗೆ ಇಡೀ ಪೊಲೀಸರ ದಂಡು ಹೋಗಿತ್ತು. ಆದ ನಂತರ 28/9/2025 ಮಹೇಶ್ ಅಣ್ಣನ ಗೆಳೆಯನ ಮನೆಗೆ 4:15 ಹೊತ್ತಿಗೆ ಸರ್ಚ್ ಮಾಡಲಿಕ್ಕೆ ಇಡೀ ಮನೆಗೆ ಮುತ್ತಿಗೆ ಹಾಕಿದ್ರು. ನಾನು ಹೇಳಿದ್ದು 3ನೇ ಸಲ ಸ್ಟೆಲ್ಲಾ ವರ್ಗೀಸ್ ರವರು ಮಾಡ್ತಾ ಇದ್ದಾರೆ. ಯಾಕೆಂದರೆ ನನಗೆ ಸ್ಟೆಲ್ಲಾ ವರ್ಗೀಸ್ ರವರಿಗೆ ಮಹೇಶ್ ಅಣ್ಣನ ಮೇಲೆ ಯಾಕೆ ಇಷ್ಟು ದ್ವೇಷನ, ವೈಯಕ್ತಿಕ ದ್ವೇಷನ ಗೊತ್ತಾಗ್ತಾ ಇಲ್ಲ. ನಿನ್ನೆ 2.25 ಗಂಟೆಗೆ ಮನೆಗೆ ಹೋಗಬೇಕಾದ್ರೆ ಸ್ಟೆಲ್ಲಾ ವರ್ಗೀಸ್ ರವರ ಹಿಂದೆ ಯಾರಿದ್ದಾರೆ, ಸ್ಟೆಲ್ಲಾ ವರ್ಗೀಸ್ ರವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಕೋರ್ಟಿನ ಮುಖಭಂಗ ಆಗಿದೆ ಅಂತ ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ತಾನೊಬ್ಬ IAS ಕಲ್ತರೂ ಸಹ ಯಾರದ ಮಾತು ಕೇಳಿ ಈ ರೀತಿ ಮಾಡ್ತೀರಾ? ಯಾಕೆಂದರೆ ನೀವೊಬ್ಬ IAS ಕಲ್ತವರಾಗಿ ಕೋರ್ಟಲ್ಲಿ ನಿಮಗೆ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ದಾಖಲೆ ಕೊಡಬೇಕಂತ ನಿಮಗೆ ಗೊತ್ತಿಲ್ವಾ? ಯಾಕೆಂದರೆ ಎಲ್ರಿಗೂ ಗೊತ್ತುಂಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಹಾಸ್ ಶೆಟ್ಟಿ ಮತ್ತು ರೆಹಮಾನ್ ಕೊಲೆ ಆದಾಗ ಇಲ್ಲಿ ಒಂದು ಕೋಮು ಸಂಘರ್ಷ ಆದಾಗ ಹಲವರಿಗೆ ಗಡೀಪಾರನ ಆದೇಶ ಮಾಡಿದರು. ಆದರೆ ಇದುವರೆಗೆ ಯಾರಿಗೂ ಮಾಹಿತಿ ಇಲ್ಲ ಇವರಿಗೆಲ್ಲ ಗಡೀಪಾರ ಆಗಿದೆಯಾ, ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಮಹೇಶ್ ಅಣ್ಣನ ಬೆನ್ನು ಇದುವರೆಗೆ ಸ್ಟೆಲ್ಲಾ ವರ್ಗೀಸ್ ರವರು ಬಿಡ್ತಾ ಇಲ್ಲ. 3ನೇ ಬಾರಿ ಸಹ ಸ್ಟೆಲ್ಲಾ ವರ್ಗೀಸ್ ಆದೇಶ ಮಾಡಿಕೊಂಡು ಮಹೇಶ್ ಅಣ್ಣನ ಮನೆಗೆ ಬರುವುದಾದರೆ ನಮಗೆ ಸ್ಟೆಲ್ಲಾ ವರ್ಗೀಸ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನೀವೊಂದು ಅಧಿಕಾರಿಯಾಗಿ ಇಟ್ಟುಕೊಂಡು ಮಹೇಶ್ ಅಣ್ಣನನ್ನು ನೀವು ಹೇಳ್ತಾ ಇದ್ದೀರಿ, ಈ ಸಲದ ಆದೇಶ 55A ಅಲ್ಲಿ ನೀವು ಕಳಿಸಿದ್ದೀರಾ, ಸೌಜನ್ಯ ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ಅಣ್ಣ, ಪೊಲೀಸ್ರವರಿಗೆ ಬೈತಾ ಇದ್ದಾರೆ, ಗಣ್ಯ ವ್ಯಕ್ತಿಗಳಿಗೆ ಬೈತಾ ಇದ್ದಾರೆ, ಪೊಲಿಟಿಷಿಯನ್ಗೆ ಬೈತಾ ಇದ್ದಾರೆ. ಸ್ಟೆಲ್ಲಾ ವರ್ಗೀಸ್ ರವರೇ, ನಿಮ್ಮ ಹತ್ರ ನಾನೊಂದು ಮಹಿಳೆಯಾಗಿ ಪ್ರಶ್ನೆ ಕೇಳಬೇಕು. ನಿಮ್ಮದೇ ಅಲ್ಲಿ ಬೆಳ್ತಂಗಡಿ ಪುತ್ತೂರಿನ ಕ್ಷೇತ್ರದಲ್ಲಿ ಎಷ್ಟ ಗೂಂಡಗಳನ್ನು ಹಾಕಿ ಯೂಟ್ಯೂಬರ್ಸ್ಗಳನ್ನು ಹೊಡೆಯುವುದು, ನಾವು ಹೋರಾಟಗಾರರು ಹೋಗುವಾಗ ಹಲ್ಲೆ ಮಾಡಲಿಕ್ಕೆ ಬರುವಾಗ ಪೊಲೀಸ್ ಇಲಾಖೆ ಇವರಿಗೆ ಬಾಂಡ್ ಮಾಡಬೇಕಂತ ನಿಮ್ಮ ತಹಶೀಲ್ದಾರರಿಗೆ ಆದೇಶ ಮಾಡಿದಾಗ ತಹಶೀಲ್ದಾರರು ಯಾವುದೇ ಬಾಂಡನ್ನು ಮಾಡದೆ ಕಳ್ಳರಾಗಿ ಕದ್ದು ಮುಚ್ಚಿ ಅಲ್ಲಿ ಕೂತಾಗ ನಮ್ಮದೇ ಯೂಟ್ಯೂಬರ್ ಅಜಯ್ ಕುಡ್ಲಾರ್ ರಾಂಪೇಜ್ ನಿಮಗೆ ಕೇಸ್ ಕೊಟ್ರಲ್ಲ. ನಿಮ್ಮ ತಹಶೀಲ್ದಾರರು ಅಲ್ಲಿ ಕದ್ದು ಮುಚ್ಚಿ ಯಾವುದೇ ಡಾಕ್ಯುಮೆಂಟ್ ಮಾಡದೆ ಬಾಂಡ್ ಮಾಡದೆ ಇಂಥ ಎಲ್ಲ ಗೂಂಡಗಳನ್ನು ಬೆಳೆಸ್ತಿದ್ದಾರೆ ನಿಮ್ಮವರು. ಇದನ್ನು ನೀವು ತನಿಖೆ ಮಾಡ್ತೀರಾ? ಇದನ್ನು ತನಿಖೆ ಮಾಡಿ ನೀವು ಅವರನ್ನು ಕೆಲಸದಿಂದ ನೀವು ಸಸ್ಪೆಂಡ್ ಮಾಡ್ತೀರಾ? ಅಲ್ಲಿ ಮೊದಲು ಗೂಂಡಾಗಿರಿ ನೀವು ನಿಲ್ಲಿಸಬೇಕು, ಮಹೇಶ್ ಶೆಟ್ಟಿ ತಿಮರೋಡಿಯನ್ನಲ್ಲ. ನನಗೆ ನಗು ಬರ್ತಾ ಉಂಟು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬೆಳ್ತಂಗಡಿ ಆಗಲಿ ಉಜಿರೆ ಆಗಲಿ ಯಾವುದೇ ಗ್ರಾಮಕ್ಕೆ ಹೋಗುವಾಗ ಯಾರು ಓಡಿ ಹೋಗುವುದಿಲ್ಲ, ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ನೀವು 51A ಅಂತ ಹೇಳುವುದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ನೋಡುವಾಗ ಎಲ್ಲರೂ ಮಹೇಶ್ ಶೆಟ್ಟಿ ತಿಮರೋಡಿ ರಕ್ತಪಾತ ಮಾಡಲಿಕ್ಕೆ ಕೊಲೆ ಮಾಡಲಿಕ್ಕೆ ಬರ್ತಾರೆ ಅಂತ ಒಂದು ರೌಡಿ ಅಂತ ಓಡಬೇಕಿತ್ತು. ಸಭೆ ಸಮಾರಂಭ ಅಂತ ಹೇಳ್ತೀರಿ, 55B ಅಲ್ಲಿ ಹಾಕುವುದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು ಸೌಜನ್ಯ ಹೋರಾಟ ಮಾಡುವಾಗ ಜನರೆಲ್ಲ ತಮ್ಮಷ್ಟಕ್ಕೆ ತಾವು ಸಭೆಗೆ ಬಂದಿದ್ದಾರೆ ವಿನಃ ಮಹೇಶ್ ಶೆಟ್ಟಿ ತಿಮರೋಡಿ ರೌಡಿಸಮ್ ಮಾಡಿ ಜನಗಳನ್ನು ಕರೀಲಿಲ್ಲ. ಹಾಗಾಗಿ ನಿಮ್ಮ ಹತ್ರ ನಾನು ಆಸ್ ಎ ಒಂದು ಕಾಮನ್ ಮ್ಯಾನ್ ಆಗಿ ಪ್ರಶ್ನೆ ಕೇಳ್ತಿದ್ದೇನೆ AC ಅವರೇ,
ನೀವು 55A ಬಗ್ಗೆ ಸಹ ನಿಮಗೆ ಗೊತ್ತಿಲ್ಲ, 55B ಬಗ್ಗೆ ಸಹ ನಿಮ್ಗೆ ಗೊತ್ತಿಲ್ಲ. ನೀವು ಈ ಸಲ ಹಾಕಿದ್ದು 55A ಅಲ್ಲಿ ನೀವು ಖಾಲಿ ಮಹೇಶಣ್ಣ ರೌಡಿ ದೊಂಬಿ ಗಲಾಟೆ ಅದೆಲ್ಲ ನೀವು ಹಾಕಿದ್ದು ಕೇವಲ ಒಂದು ರಾಜಕಾರಣಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬೈತಾರೆ, ಒಂದು ಪೊಲೀಸ್ ಇಲಾಖೆಗೆ ಬೈತಾರೆ, ಮತ್ತೆ ಗಣ್ಯ ವ್ಯಕ್ತಿಗಳಿಗೆ ಬೈತಾರೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಸೌಜನ್ಯ ಹೋರಾಟ ಮಾಡುವಂತಹ ಒಂದು ವ್ಯಕ್ತಿಗೆ ನೀವು ಇವತ್ತು ಗಡೀಪಾರು ಆದೇಶ ಮಾಡಲಿಕ್ಕೆ ಹೊರಡುದಾದ್ರೆ ನಿಮ್ಮಂಥ AC ಅವರು, ನಿಮ್ಮಂಥ ತಹಶೀಲ್ದಾರರು, ನಿಮ್ಮಂಥ ಗಣ್ಯ ವ್ಯಕ್ತಿಗಳು ನೀವು ಯಾರನ್ನು ಹೇಳ್ತಾ ಇದ್ದೀರಿ? ಯಾವ ಪೊಲಿಟಿಷಿಯನ್ ಅನ್ನು ಹೇಳ್ತೀರಿ? ಯಾವ ಪೊಲೀಸ್ ಇಲಾಖೆಯನ್ನು ಹೇಳ್ತಿದ್ದೀರಿ? ಇಂಥ ನ್ಯಾಯ ಕೊಡ್ತಿದ್ರೆ ಸೌಜನ್ಯನಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಲ್ಲಿ ಬರುವ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮ ಬೆಳ್ತಂಗಡಿ ಠಾಣೆಯಲ್ಲಿ ಯಾವುದಾದ್ರೂ ಒಂದು ಕೇಸಿಗೆ ಹೋಗುವಾಗ ಯಾವುದೇ ಕೇಸಲ್ಲಿ ಸರಿಯಾಗಿ ನಡೀತಾ ಇಲ್ಲ, ಧರ್ಮಸ್ಥಳ ಆಗಲಿ ಬೆಳ್ತಂಗಡಿ ಆಗಲಿ, ಕುಸುಮಕ್ಕನ ಕೇಸು ಕೊಂಡೋದಾಗ ಸುಳ್ಳು ಮಾಹಿತಿ ನೀಡಿ ಇದು ಕೋರ್ಟಲ್ಲಿ ಸ್ಟೇ ಆಗಿದೆ ಅಂತ ರಾತ್ರಿ ಹಿಂದೆ ಕಳಿಸಿದ ನಿಮ್ಮ ಪೊಲೀಸ್ ಇಲಾಖೆ, ಧರ್ಮಸ್ಥಳ ಠಾಣೆಯಲ್ಲಿ ಅಲ್ಲಿ ಸಾರ್ವಜನಿಕವಾಗಿ ಊರಿನ ನೇಮ ಆಗುವಾಗ ಬಂದು ರೌಡಿಗಳು ಅಲ್ಲಿ ಅಟ್ಯಾಕ್ ಮಾಡುವಾಗ ಏನು ಮಾಡದೆ ಗೂಂಡಾಗಿರಿಗೆ ಸಪೋರ್ಟ್ ಮಾಡುವಂತ ತಹಶೀಲ್ದಾರ್ ಇರುವಾಗ ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಕೇವಲ ಒಂದು ಸೌಜನ್ಯನ ಹೋರಾಟ ಮಾಡುವಾಗ ಮಾಡಬಾರದು ಅಂತ ಗಡೀಪಾರು ಆದೇಶ ಮಾಡುವುದಾದ್ರೆ ಎಷ್ಟು ಮಂದಿಯನ್ನು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು? ಸ್ಟೆಲ್ಲರ್ ಅವರೇ, ನಿಮಗೂ ಮನೆಯಲ್ಲಿ ಫ್ಯಾಮಿಲಿ ಅಂತ ಉಂಟು, ಕುಟುಂಬ ಅಂತ ಉಂಟು. ನೀವು ಹೇಳ್ತೀರಲ್ಲ ಕೋಮು ಸಂಘರ್ಷಕ್ಕೆ ಗಡೀಪಾರು ಆದೇಶ ಮಾಡ್ತಾರಂತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾವ ಕೋಮು ಸಂಘರ್ಷ ಮಾಡಿದ್ದಾರೆ ಇದುವರೆಗೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಷ್ಟು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಷ್ಟು ದರೋಡೆಗಳನ್ನು ಮಾಡಿದ್ದಾರೆ? ಲೆಕ್ಕ ಕೊಡಿ. ಕೇವಲ ಜುಜುಬಿ ಕೇಸ್ಗಳನ್ನು ಹಾಕೊಂಡು ಇದು ಪ್ರಶ್ನೆ ಮಾಡಬೇಕಿತ್ತಲ್ಲ ಬೆಳ್ತಂಗಡಿ ಠಾಣೆಯಲ್ಲಿ. ಬ್ರಹ್ಮಾವರದ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜೈಲಲ್ಲಿರುವಾಗ ನಿಮ್ಮ ಪೊಲೀಸ್ ಇಲಾಖೆಯವರು ಇಲ್ಲಿ ಕೇಸ್ ಆದಾಗ SP ಅವರನ್ನು ನಾವು ಭೇಟಿಯಾದಾಗ ಆ ಕೇಸನ್ನಲ್ಲಿ ತೆಗೆದಿದ್ರು, 2 B ರಿಪೋರ್ಟ್ ಹಾಕಿದ್ರು. ನಿಮ್ಗೆ ಕೇಸಿನ ಲೆಕ್ಕ ಬೇಕೇಳಿ 13 ಕೇಸನ್ನು ನೀವು ಹೋರಾಟದ ಕೇಸುಗಳು, ಬಂಟಿಂಗ್ನ ಕೇಸುಗಳು, ಇಂಥ ಸಣ್ಣ ಪುಟ್ಟ ಕೇಸ್ಗಳನ್ನು ಹಾಕೊಂಡು ಗಡೀಪಾರು ಮಾಡುವುದಾದ್ರೆ ಸ್ಟೆಲ್ಲಾ ವರ್ಗೀಸ್ ರವರೇ, ನೀವು ಅಧಿಕಾರಿಯಾಗಿ ಆ ಸ್ಥಾನದಲ್ಲಿದ್ದು ಈ ರೀತಿ ವರ್ತಿಸುವುದಾದ್ರೆ ಮುಂದೊಂದು ದಿನ ಯಾವ ಹೆಣ್ಣಿಗೂ ಅತ್ಯಾಚಾರ ಆಗ್ಲಿ ಕೊಲೆ ಆಗ್ಲಿ ಆ ಗ್ರಾಮದಲ್ಲಿ ಏನಾದ್ರೂ ಕೇಳುವವರಿಲ್ಲಲ್ಲ. ಒಂದು ಹೆಣ್ಣಿನಿಗೆ ಅತ್ಯಾಚಾರ ಕೊಲೆ ಆದ ಪ್ರಕರಣದಲ್ಲಿ ನ್ಯಾಯ ಕೇಳಲಿಕ್ಕೆ ಹೋಗಿ 13 ವರ್ಷ ಹೋರಾಟ ಮಾಡುವಾಗ ಈಗ ನಿಮ್ಗೆ 2025ರಿಂದ 26ರಲ್ಲಿ ಮಹೇಶಣ್ಣನನ್ನು ಗಡೀಪಾರು ಮಾಡ್ಬೇಕಂತ ಹೇಳುವಾಗ 13 ವರ್ಷದಲ್ಲಿ ಮಹೇಶಣ್ಣನನ್ನು ಯಾಕೆ ನೀವು ಗಡೀಪಾರು ಮಾಡಲಿಲ್ಲ? ಆಗ ಇಲ್ಲದ ಭಯ ಈಗ ಯಾಕೆ ಬಂತು? ನಮ್ಗೆಲ್ರಿಗೂ ಅರ್ಥ ಆಗ್ತಾ ಉಂಟು, ಜನರು ಅರ್ಥ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೇಳ್ತಾರೆ ಸೌಜನ್ಯ ಕೇಸ್ ಏನಾಗುದಿಲ್ವಾ ಅಂತ. ಸೌಜನ್ಯ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಮುಂದಿನ ದಿನಗಳಲ್ಲಿ ಸೌಜನ್ಯ ಕೇಸು ಎದ್ದೇಳ್ತದೆ. ಈಗ ಇವತ್ತು ಒಂದು ಆದೇಶ ಆಗಿದೆ ಬಾಲನ್ ಸರ್ ಹೈಕೋರ್ಟ್ ಅಲ್ಲಿ, ಕುಸುಮಕ್ಕ ಹಾಕಿದ ಕೇಸ್ ಅಸಹಜ ಸಾವುಗಳ ತನಿಖೆಯ ವರದಿಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ಅಕ್ಯುಟಲ್ ಕಮಿಟಿದು ಬಗ್ಗೆ ಸಹ ಕೋರ್ಟ್ ಅಲ್ಲಿ ಉಂಟು. ಎಲ್ಲ ಆದೇಶ ಮಾಡುವಾಗ ಮುಂದೊಂದು ದಿನ ಅತ್ಯಾಚಾರಿಗಳಿಗೆ ಭಯ ಆಗ್ತದೆ. ಹಾಗಾಗಿ ಜನರ ದಿಕ್ಕು ತಪ್ಪಿಸುವ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಗಡೀಪಾರು ಮಾಡಿದ ಕೂಡಲೇ ಅಲ್ಲಿ ಎಲ್ಲ ಜನರು ಭಯ ಪಡ್ತಾರೆ, ಹೋರಾಟಗಳು ನಿಲ್ತವೆ. ಈ ರೀತಿ ಮಾಡಿ ಆದ್ರೂ ಇದನ್ನೆಲ್ಲ ಮುಚ್ಚಿ ಹಾಕುವ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. SIT ತನಿಖೆ ನಿಂತಿಲ್ಲ. ಜನರಲ್ಲಿ ಎಲ್ಲ ಭಾವನೆ ಇರಬಹುದು, ಈ ಒಂದು ಬುರುಡೆ ಕೇಸಲ್ಲಿ ಚಿನ್ನಯನ ಕೇಸ್ ಬಂದ ಕೂಡಲೇ ನಮ್ಮನ್ನು ಸಂತ್ರಸ್ತರಂತ ಮಾಡಬೇಕಂತ ಹೇಳಿದ ಕೂಡಲೇ SIT ಅಲ್ಲಿ ನಿಲ್ತದೆ. SIT ಎಲ್ಲಿ ನಿಲ್ಲುವುದಿಲ್ಲ. ಕೇವಲ ಬುರುಡೆ ಕೇಸಿಗೆ SIT ಮಾಡಿದಲ್ಲ, 74 ಅಸಹಜ ಸಾವುಗಳ ತನಿಖೆ ಆಗ್ಬೇಕಂತ ಕೂಡ SIT ರಚನೆ ಆಗಿದೆ. ಇವತ್ತು ಹೈಕೋರ್ಟ್ ಆದೇಶ ಮಾಡಿದು ಅಂತ ಹೇಳುವಾಗ ಎಲ್ರಿಗೀಗ ಭಯ ಹುಟ್ಟಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗಳಿಗೂ ಅಲ್ಲಿ ಪೊಲೀಸ್ ಇಲಾಖೆಗಳಿಗೂ ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಮುಂದೊಂದು ದಿನ ಎಲ್ಲರೂ ಬಂದು ಉತ್ತರ ಕೊಡ್ಬೇಕಾಗತ್ತೆ. ಹಾಗಾಗಿ ಇದನ್ನೆಲ್ಲ ಡೈವರ್ಟ್ ಮಾಡಬೇಕು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡೀಪಾರು ಮಾಡಬೇಕು. ಕೆಲವರಿಗೆ ನಮಗೆಲ್ಲ ಕೇಸುಗಳಿವೆ, ಕಂಟೆಂಪ್ಟ್ ಕೇಸುಗಳಿವೆ, ಇವರನ್ನೆಲ್ಲ ಬೇಗ ಬೇಗ ಕೊಂಡೋಗಿ ನಾವು ಕೇಸುಗಳನ್ನು ಮಾಡಿಕೊಂಡು ಇವರನ್ನು ಜೈಲಲ್ಲಿ ಇರಿಸಬೇಕು. ಹಾಗೂ ಜನರೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ. ದಿಕ್ಕು ತಪ್ತದೆ ಅಂತ ಭಾವಿಸಬೇಡಿ. ಕೇವಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ನಿಮ್ಗೆ ಭಯ ಆಗುವುದಾದ್ರೆ ನಮ್ಗೆ ಅಸಹ್ಯ ಅನ್ನಿಸ್ತಾ ಉಂಟು. ಪ್ರಜಾಪ್ರಭುತ್ವದಲ್ಲಿ ಮಾತಾಡುವ ಹಕ್ಕುಂಟು. ಪ್ರೈಮ್ ಮಿನಿಸ್ಟರಿಗೂ ಪ್ರಶ್ನೆ ಕೇಳ್ತಾರೆ, ಮೋದಿ ಅವರಿಗೂ ಪ್ರಶ್ನೆ ಕೇಳ್ತಾರೆ. ಯಾರಿದು ಗಣ್ಯ ವ್ಯಕ್ತಿಗಳು? ನಿಮ್ಗೆ ಸಂಬಂಧಪಟ್ಟ ಸ್ಟೆಲ್ಲರ್ ಅವರೇ ನೀವು ಇವತ್ತು
ಕಳಿಸಿದಿರಲ್ಲ ಮಹೇಶ್ ಅಣ್ಣನಿಗೆ ಆದೇಶ ಮಾಡ್ಲಿಕ್ಕೆ. ಅವರು ಸೌಜನ್ಯ ಹೋರಾಟ ಮಾಡ್ತಾರೆ, ಸೌಜನ್ಯ ಹೋರಾಟ ಮಾಡುವಾಗ ಪರ್ಮಿಷನ್ ಕೇಳುವುದಿಲ್ಲ. ಇಷ್ಟು ಹೋರಾಟ ಮಾಡುವಾಗ, ಸೌಜನ್ಯನ ಹೋರಾಟ ಮಾಡುವಾಗ ಪ್ರತಿಯೊಂದು ಪರ್ಮಿಷನ್ ಕೇಳಿ ಸಭೆಗಳು ಮಾಡಿದೆ. ಇಲ್ಲದಿದ್ರೆ ಯಾವುದೇ ಸಭೆಗಳಾಗ್ತಾ ಇಲ್ಲ. ನಾವು ಇತ್ತೀಚಿನ ದಿನಗಳಲ್ಲಿ ಮಹೇಶ್ ಅಣ್ಣನನ್ನು ಗಡಿ ಪಾರ್ ಮಾಡುವಾಗ ನಿಮ್ದೇ ತಹಶೀಲ್ದಾರರಿಗೆ ಮನವಿ ಕೊಡ್ಲಿಕ್ಕೆ ಬರುವಾಗ ಮನವಿ ಕೊಡ್ಲಿಕ್ಕೆ ತಗೊಳ್ಲಿಕ್ಕೆ ಆಗದ ತಹಶೀಲ್ದಾರರು ಒಳಗೆ ಕೂತು ನಾನು ಇಲ್ಲ ಅಂತ ಹೇಳ್ಕೊಂಡು ನಾವು ಮನವಿ ಕೊಡ್ಲಿಕ್ಕೆ ಹೋಗುವಾಗ ನಮಗೊಂದು 10-25 ಪೊಲೀಸ್ಗಳನ್ನು ಹಿಡ್ಕೊಂಡು ಒಂದು ತಹಶೀಲ್ದಾರನ್ನು ಭೇಟಿ ಮಾಡಿಕೊಂಡು ಮನವಿ ಕೊಡ್ಬೇಕಂತ ಹೇಳಿದ್ರೆ ನಮ್ಮನ್ನು ಭಯಪಡ್ಬೇಕ ನಿಮ್ಮ ತಹಶೀಲ್ದಾರರು? ಅದೇ ಮಹಿಳೆಯರು ಕೊಂದವರು ಯಾರು ಅಂತ ಕಾರ್ಯಕ್ರಮ ಮಾಡುವಾಗ ನಿಮ್ಮ ತಹಶೀಲ್ದಾರರು ಪರ್ಮಿಷನ್ ಕೊಡ್ಲಿಲ್ಲ. SP ಅವರು ಬೆಂಬಲ ಕೊಟ್ಟಿದ್ರು. ನಿಮ್ಮ ತಹಶೀಲ್ದಾರರು ಅಲ್ಲಿ ಪರ್ಮಿಷನ್ ಕೊಡುದಿಲ್ಲ ಹೇಳಿದ್ರು ಸಹ ಮಹಿಳೆಯರು ನಾವು ಅಲ್ಲಿ ಸಭೆ ಮಾಡಿದ್ದೇವೆ. ಅದೇ ತಹಶೀಲ್ದಾರರನ್ನು ಪೊಲೀಸರ ಮುಖಾಂತರ ಬಂದು ಅದೇ ವೇದಿಕೆ ಹತ್ರ ಬಂದು ಮನವಿಯನ್ನು ತಗೊಂಡಿದ್ದಾರೆ ಇದೇ ತಹಶೀಲ್ದಾರರು. ಈಗ ಗೂಂಡಾಗಿರಿ ಮಾಡುವವರಿಗೆ ಒಂದು ಬಾಂಡ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ತಹಶೀಲ್ದಾರರು ನಿಮ್ಮಲ್ಲಿ ಕೇಸ್ ಬಂದಿದೆ. AC ಅವರೇ, ಮೊದಲು ಆ ತಹಶೀಲ್ದಾರನ್ನು ಸಸ್ಪೆಂಡ್ ಮಾಡಿ. ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಏನಾದ್ರೂ ಬಾಂಡ್ ಮಾಡ್ಬೇಕಂತ ಆದೇಶ ತಹಶೀಲ್ದಾರರು ಮಾಡ್ತಿದ್ರೆ ಎಲ್ಲ ನಿಮ್ಮ ದಂಡ ಹೋಗಿ ಈಗ ಆದೇಶ ಮಾಡ್ಲಿಕ್ಕೆ ಬಾಂಡ್ ಮಾಡಿ ಮಹೇಶ್ ಅಣ್ಣನನ್ನು ಕುತ್ಕೊಳಿಸ್ತಿದ್ರು. ಈಗ ಯಾಕೆ ಅಲ್ಲಿಯ ಗೂಂಡಾಗಳು ನೀವು ಬಾಂಡ್ ಮಾಡ್ತಾ ಇಲ್ಲ? ಇದನ್ನು ತನಿಖೆ ಮಾಡಬೇಕು. AC ಸ್ಟೆಲ್ಲರ್ ಅವರೇ, ಕೇವಲ IAS ಅಂತ ಹೇಳ್ಕೊಂಡು ಅಲ್ಲಿ ಕೂತ್ಕೊಳ್ಳುವುದಲ್ಲ. ನನಗೆ ಗೊತ್ತಿಲ್ಲ ನಿಮ್ಮ ಹಿಂದೆ ಯಾರು ಕೈವಾಡ ಉಂಟು ಅಥವಾ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀರಿ, ಯಾರನ್ನು ಭಯಪಡ್ತೀರಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕಾನೂನಿನ ಬಗ್ಗೆವೇ ನಿಮ್ಗೆ ನಾವು ತಿಳಿ ಹೇಳಬೇಕಾ? ಗಡೀಪಾರು ಮಾಡುವ ಉದ್ದೇಶ ಏನು? ಗಡೀಪಾರು ಯಾತಕ್ಕೆ ಮಾಡ್ತಾರೆ? ಮೂರು ಸಲ ನಿಮ್ಮ ಆದೇಶವನ್ನು ಪ್ರಶ್ನೆ ಮಾಡಿ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕುದಾದ್ರೆ ನೀವು ಆಲೋಚನೆ ಮಾಡಬೇಕಿತ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ನಿಮ್ಗೆ ಏನು ವೈಯಕ್ತಿಕ ಏನಾದ್ರೂ ದ್ವೇಷ ಇದೆಯಾ? ಯಾರನ್ನ ಖುಷಿ ಪಡಿಸ್ಲಿಕ್ಕೆ? ಹಾಗಾಗಿ ನಮ್ಗೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಉಂಟಲ್ಲ, ಯಾಕೆ ಸೌಜನ್ಯ ಎತ್ತುವಾಗ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲಾ ರಾಜಕಾರಣಿಗಳು ಭಯಪಡ್ತಾರೆ? ಯಾಕೆ? ಅಸಹಜ ಸಾವಿನ ತನಿಖೆ ಬರುವಾಗ ನೀವ್ಯಾಕೆ ಭಯಪಡ್ತೀರಿ? ಅಕ್ಯೂಟಲ್ ಕಮಿಟಿ ರಚನೆ ಮಾಡುವಾಗ ನೀವ್ಯಾಕೆ ಭಯಪಡ್ತೀರಿ? ಇದ್ರ ಹಿಂದೆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ? ಇದ್ರನ್ನ ಹಿಂದಿನ ರಿಂಗ್ ಮಾಸ್ಟರ್ ಯಾರು? ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡುವವರು? ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು, ಪೊಲೀಸ್ ಆಫೀಸರ್ಗಳನ್ನು ಕಂಟ್ರೋಲ್ ಮಾಡೋರು ಯಾರು? ಒಂದು ವೇಳೆ ನಿಮ್ಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದ, ದಯಮಾಡಿ ಸ್ಟೆಲ್ಲಾ ವರ್ಗೀಸ್ ರವರೇ, ನಾನು ನಿಮ್ಗೆ ಹೇಳ್ತೇನೆ, ನೀವು ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗಾದ್ರೂ ಹೋಗಿ. ಮತ್ತೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಗಡೀಪಾರ ಆಗ್ತದ ನೋಡುವ. ಆದ್ರೆ 3ನೇ ಸಲ ಆದೇಶ ಆದ್ರೂ ನಾನು ಜನರಲ್ಲಿ ಹೇಳ್ತಾ ಇದ್ದೇನೆ, ಕೆಲವರು ದಿಕ್ಕು ತಪ್ಪಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಆಗ್ತಾ ಇಲ್ಲ, ಇವರಿಗೆಲ್ಲ ಸ್ಪ್ಲಿಟ್ ಆಗಿದ್ದಾರೆ, ಇವರು ಮಾತಾಡ್ತಾ ಇಲ್ಲ, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಯಾರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾಕೆಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಾಗ ನಾವೆಲ್ಲೂ ಹೋರಾಟ ಮಾಡಲಿಕ್ಕೆ ಇಲ್ಲ. ಅದನ್ನು ಎಲ್ಲವನ್ನೂ ಸ್ಪಷ್ಟೀಕರಣ ಕೊಡುವ ಅವಶ್ಯಕತೆ ಇಲ್ಲ. ಇವತ್ತು ಬಾಲನ್ ಇಂದ ಇವತ್ತು ಅಸಹಜ ಸಾವುಗಳ ಬಗ್ಗೆ ದಾಖಲೆ ಕೊಡಬೇಕು ಅಂತ ಸರ್ಕಾರಕ್ಕೆ ಆದೇಶ ಆದ ನಂತರ ನಾವು ಹೇಳ್ತಿದ್ದೇವೆ. ಅದನ್ನೆಲ್ಲ ನಿಮ್ಗೆ ತೋರಿಸಿಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಸೌಜನ್ಯ ಹೋರಾಟಗಾರರಾಗಿ ಸಾಮಾನ್ಯ ಜನರಿಗೆ ನಾನು ಹೇಳೋದು, ಹೋರಾಟ ಎಲ್ಲೂ ನಿಂತಿಲ್ಲ. ಇನ್ನೂ SITಗೆ ತನಿಖೆ ಆಗ್ಲಿಕ್ಕೆ ಉಂಟು. ಯಾರನ್ನ ಸಂತ್ರಸ್ತರು ಅಂತ ಸೇರಿಸ್ಲಿಕ್ಕೆ ಹೋದಾಗ ಸಹ ಅಲ್ಲಿ ಸಂತ್ರಸ್ತರು ಅಂತ ಸೇರಿಸ್ಲಿಕ್ಕೆ ಆಗುದಿಲ್ಲ ಅಂತ ಮೊನ್ನೆ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಹೇಳಿದ ನಂತರ ಸಹ ನಮ್ಮನ್ನು ಸೇರಿಸಿ ಇಲ್ಲಿ ದೇವಸ್ಥಾನಕ್ಕೆ ಹೇಳ್ತಾ ಇದ್ದಾರೆ. ಯಾರು ಇಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಬಗ್ಗೆ, ಅತ್ಯಾಚಾರ ಕೊಲೆಗಳ ಬಗ್ಗೆ ನಾವು ಹೋಗುವಾಗ ಈಗ ಗೂಂಡಾವರ್ತನೆ ಮಾಡುವವರು, ಯೂಟ್ಯೂಬರ್ಸ್ಗಳಿಗೆ 3 ಸಲ ಬಂದು ಹಲ್ಲೆ ಮಾಡುವವರು, ಅದಕ್ಕೆ ಬೆಂಬಲ ಕೊಡುವ ತಹಶೀಲ್ದಾರರು, ಅದಕ್ಕೆ ಬೆಂಬಲ ಕೊಡುವ ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಪ್ರಶ್ನೆ ಕೇಳಬೇಕೇ ವಿನಃ ಸೌಜನ್ಯ ಹೋರಾಟ ಎಲ್ಲೂ ನಿಂತಿಲ್ಲ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಈಗ ಮುಂದಿನ ದಿನಗಳಲ್ಲಿ ಎಲ್ಲಾ ಕಾನೂನಾತ್ಮಕವಾಗಿ ಹೋಗ್ತಾ ಉಂಟು. ಹಾಗಾಗಿ ಇವರಿಗೆ ಭಯ ಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆ ಏನಾದ್ರೂ ತೊಂದರೆ ಆಗ್ತದೆ ಹೇಳಿಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನೊಂದು ಡೈವರ್ಟ್ ಮಾಡ್ಲಿಕ್ಕೆ ಈಚಿಂದ ಗಡೀಪಾರು ಮಾಡೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಗಡೀಪಾರು ಮಾಡಿದಾಗ ಮೊದಲು 1 ವರ್ಷ ಆಯ್ತು, ಈಗ 9 ತಿಂಗಳಾಯ್ತು, ಇನ್ನು 6 ತಿಂಗಳಾಯ್ತು. ಸ್ಟೆಲ್ಲಾ ವರ್ಗೀಸ್ ರವರೇ, ಇನ್ನು ನಿಮ್ಮ ಅವಧಿಯಲ್ಲಿ 3 ತಿಂಗಳಾದ ನಂತರ ಮತ್ತು ನಿಮ್ಮ ಆದೇಶಕ್ಕೆ ಬೆಲೆನೇ ಇರುವುದಿಲ್ಲ. ಯಾಕೆಂದ್ರೆ ಕೋರ್ಟೇ ನಿಮ್ಮ ಆದೇಶವನ್ನು ರಿಜೆಕ್ಟ್ ಮಾಡಿ ಕಳಿಸುವಾಗ ಪದೇ ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಓಡಿದ, ಗಡೀಪಾರು ಮಾಡಿದ ಅಂತ ಹೇಳ್ಕೊಳ್ಳಿಕ್ಕೆ ನೀವು ಮಾಡಬೇಡಿ. ಒಂದು ಅಧಿಕಾರಿಯಾಗಿ ನಿಷ್ಠೆಯಿಂದ ನಿಮ್ಮ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಮಹೇಶ್ ಅಣ್ಣನ ಜೊತೆ ಇದ್ದೇವೆ. ಯಾರಾ ಮಾತಾಡ್ತಾರೆ ಹೇಳಿ ಅದಕ್ಕೆ ಬಂದು ಕ್ಲಾರಿಟಿ ಕೊಡ್ಲಿಕ್ಕೆ ಆಗುದಿಲ್ಲ.
ಕಾನೂನಾತ್ಮಕವಾಗಿ ಏನೆಲ್ಲ ಆಗ್ತಾ ಉಂಟು ಅದನ್ನು ನಾವು ನಿಮಗೆ ಖಂಡಿತ ಹೇಳ್ತೇವೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳು, ಯಾಕೆಂದರೆ ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರಿಗಳು ಯಾರೆಲ್ಲ ಇದ್ರು, ಯಾವುದೆಲ್ಲ ದಾಖಲೆಗಳನ್ನು ಅಡಗಿಸಿಟ್ಟಿದ್ರು, ಯಾವುದೆಲ್ಲ ನೆಪ ಮಾಡಿದ್ರು, ಇದೆಲ್ಲ ಕಾನೂನಾತ್ಮಕವಾಗಿ ನಾವು ದಾಖಲೆ ಕೊಟ್ಟು ಆನಂತರ ನಾವು ಮಾತಾಡ್ತೇವೆ. ಈಗ ನಾವು ಯಾರು ಮಾತಾಡೋದಿಲ್ಲ. ಹಾಗಾಗಿ ದಿಕ್ಕು ತಪ್ಪಿಸುವವರು ತುಂಬ ಜನ ಇದ್ರು ಸಹ ಹೋರಾಟ ಹೊಡೆದಿದೆ, ಹೋರಾಟದಿಂದ ಹೊರಗೆ ಬಂದಿದ್ದಾರೆ. ಮಹೇಶ್ ಅಣ್ಣನ ಜೊತೆ ಇಲ್ಲ, ಮಹೇಶ್ ಅಣ್ಣನಿಗೆ ಏನಾಗುವಾಗ ಮಾತಾಡ್ತಾ ಇಲ್ಲ, ಮಹೇಶ್ ಅಣ್ಣನಿಗೆ ಏನಾಗುವಾಗ ನಾವು ಕಾನೂನಾತ್ಮಕವಾಗಿ ಏನೇ ಅವರಿಗೆ ತೊಂದರೆ ಆಗುವಾಗ ಅವರ ಜೊತೆ ಇದ್ದೇವೆ, ಮಾತಾಡ್ತೇವೆ. ಮುಂದಿನ ದಿನಗಳಲ್ಲಿ ಸೌಜನ್ಯನಿಗೂ ನ್ಯಾಯ ಸಿಗ್ತದೆ. ಅಲ್ಲಿ ಅಸಹಜ ಸಾವು ಧರ್ಮಸ್ಥಳದಲ್ಲಿ ಆಗಲಿ ಬೆಳ್ತಂಗಡಿಯಲ್ಲಿ ಏನೆಲ್ಲ ಆಗಿದೆ ಎಲ್ಲ ಸಾವುಗಳಿಗೂ ಮುಕ್ತಿ ಸಿಗ್ತದೆ. ಯಾರು ನಮ್ಮ ಮೇಲೆ ಎಷ್ಟೇ ಕೇಸ್ಗಳನ್ನು ಹಾಕ್ಲಿ, ಎಷ್ಟೇ ಗಡೀಪಾರು ಆದೇಶಗಳನ್ನು ಮಾಡಲಿ, ಎಷ್ಟೇ ಕೋರ್ಟುಗಳಲ್ಲಿ ಕೋಟಿ ಕೋಟಿ ಕೇಸುಗಳನ್ನು ಹಾಕಿ ನಮ್ಮನ್ನು ಕಂಟೆಂಪ್ಟ್ ಮಾಡಿ ಒಳಗೆ ಇಡಬೇಕು ಅನ್ನೋ ಉದ್ದೇಶದಿಂದ ಕೇಸ್ ಹಾಕಿದ್ರು ಸಹ ಸೌಜನ್ಯನಿಗೆ ಒಂದು ದಿವಸ ನ್ಯಾಯ ಕೊಡಿಸದನ್ನು ನಾವು ಯಾರೂ ಖಂಡಿತ ವಿರಮಿಸುವುದಿಲ್ಲ. ಇದಂತೂ ಸತ್ಯ. ಹಾಗಾಗಿ ಯಾರು ವಿಚಲಿತರಾಗಬೇಡಿ, ಕಾನೂನಾತ್ಮಕವಾಗಿ ಎಲ್ಲದಕ್ಕೂ ನ್ಯಾಯ ಸಿಕ್ಕೇ ಸಿಗ್ತದೆ.